ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜ್ ಪವನ್ ಯೂಟ್ಯೂಬ್ ಚಾನಲ್. ಸೊ ನಾವು ಸೂಪರಾಗಿದ್ದೀವಿ, ನೀವು ಸೂಪರಾಗಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ಸೊ ಇವತ್ತಿನ ರೆಸಿಪಿ ಬಂದು ಮಸಾಲ ಎಗ್ ಬಿರಿಯಾನಿ. ಸೊ ಕುಕ್ಕರಲ್ಲಿ ನನ್ನ ಸ್ಟೈಲಲ್ಲಿ ಮಾಡೋದು ನಿಮಗೆ ಈಸಿ ರೆಸಿಪಿ. ಮಸಾಲ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನಾದರೂ ಲಾಗ್ ಮಾಡಿದರೆ ನಿಮಗೆ ಬೇಗ ಫಸ್ಟ್ ವೀವಲ್ಲೇ ಸಿಗುತ್ತೆ. ಸೊ ಕುಕ್ಕರ್ ಬಿಸಿ ಆದಮೇಲೆ ಸೊ ನಿಮ್ಮ ಹತ್ರ ಏನಿದೆಯೋ ಸಿಂಪಲಾಗಿ ಮಸಾಲ ಐಟಮ್ ಅದೆಲ್ಲ ಹಾಕ್ಕೋಬೇಕು. ನೀವು ನಾರ್ಮಲಲ್ಲಿ ವೆಜಿಟೇಬಲ್ ಪಲಾವ್ ಅದೆಲ್ಲ ಏನು ಯೂಸ್ ಮಾಡ್ತೀರೋ ಸೇಮ್ ಅದೇ ಮಸಾಲ ಐಟಮೇ ನೀವು ಹಾಕ್ಕೋಬೋದು. ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಕಸ್ತೂರಿ ಮೇಥಿ, ಒಂದು 4 ಲವಂಗ, ಒಂದು 4 ಬಂದು ಏಲಕ್ಕಿ, ಆಮೇಲೆ ಸ್ವಲ್ಪ ಸೋಂಪು ಇಷ್ಟು ಹಾಕ್ಕೊಂಡ್ರೆ ಸಾಕು. ಇಷ್ಟು ಮಸಾಲ ಐಟಮ್ ಇದ್ದರೆ ಬೇಜಾನಾಯಿತು. ಸೊ ನೀವು ಎಗ್ ಬಿರಿಯಾನಿಗೆ ಜಾಸ್ತಿ ಮಸಾಲನೂ ಇರಬಾರ್ದು, ಲೈಟಾಗಿರಬೇಕು, ಮಾಡ್ರೇಟಲ್ಲಿ ಇರಬೇಕು. ಸೊ ಇಷ್ಟು ಮಸಾಲ ಐಟಮ್ ಹಾಕ್ಕೊಂಡ್ರೆ ಸಾಕು. ಸೊ ಇದು ಬಿಸಿ ಆಗೋವರೆಗೂ ನೀವೊಂದು 2 ಮಿನಿಟ್ಸ್ ಆ ಮಸಾಲ ಐಟಮ್ ಬಿಸಿ ಆಗೋವರೆಗೂ ಸೊ ಒಳ್ಳೆ ಒಂದು 2 ಮಿನಿಟ್ ಒಂದೇ ಒಂದು ಸಲ ಮಿಕ್ಸ್ ಕೊಟ್ಬಿಟ್ಟು ಬಿಟ್ಬಿಡಬೇಕು. ಸೊ ನೀವು ನೋಡ್ಬೋದು ಫುಲ್ ಘಮ ಘಮ ಅಂತ ಬರ್ತಿರುತ್ತೆ. ಆವಾಗ ನೀವು ಅದಕ್ಕೆ ಆನಿಯನ್ ಹಾಕ್ಕೋಬೇಕು. ಸೊ ನಾನು 2 ಆನಿಯನ್, ಬಿಗ್ ಸೈಜ್ 2 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನಿಮ್ಮ ಕ್ಯಾಲ್ಕುಲೇಟ್ ಪ್ರಕಾರ ನೀವು ಎಷ್ಟು ಚೆನ್ನಾಗೆ ಮಾಡ್ತಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆನಿಯನ್ಸ್. ಸೊ ನೀವು ಜಾಸ್ತಿ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದೀರ ಅಂದರೆ 4 ಆನಿಯನ್ಸ್ ತೊಗೋಬೇಕು, 2 ಟೊಮೆಟೊ ತೊಗೋಬೇಕು. ಸೊ 4 ಮೆಂಬರ್ಸ್ ಆ ಥರ ಪ್ರಿಪೇರ್ ಮಾಡಿದರೆ 2 ಆನಿಯನ್ಸ್ 1 ಟೊಮೆಟೊ ತೊಗೊಂಡ್ರೆ ಸಾಕು. ಸೊ ಇವಾಗ ನಾನು 4 ಮೆಂಬರ್ಸ್ಗೆ ಮಾಡ್ತಿದ್ದೀನಿ. ಸೊ 1 ಟೊಮೆಟೊ ಆ್ಯಂಡ್ 2 ಆನಿಯನ್ಸ್ ತೊಗೊಂಡಿದ್ದೀನಿ. ಸೊ ನಾನು ಬಂದು ಮೂನ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ, ಏನು ಗೋಲ್ಡಿಶ್ ಕಲರ್ ಬರೋವರೆಗೂ ಆನಿಯನ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದೇ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಮ್ಯಾಕ್ಸ್ ಅಂದರೆ 5 ಮಿನಿಟ್ಸ್ ಅಷ್ಟೇ, ಬೇಗ ಗೋಲ್ಡಿಶ್ ಕಲರ್ ಬಂದುಬಿಡುತ್ತೆ, ಗೋಲ್ಡ್ ಬ್ರೌನ್ ಕಲರ್. ಸೊ ಇದಕ್ಕೆ ಡೀಪ್ ಫ್ರೈ ಎಲ್ಲ ಬೇಕಾಗಿಲ್ಲ, ಅದು ಎಗ್ ದಮ್ ಬಿರಿಯಾನಿಗೆ ಮಾತ್ರ ಬೇಕು. ಎಗ್ ಮಸಾಲ ಎಗ್ ಬಿರಿಯಾನಿಗೆ ಸೊ ಜಸ್ಟ್ ಗೋಲ್ಡ್ ಬ್ರೌನ್ ಕಲರ್ ಬಂದರೆ ಸಾಕು. ಸೊ ನೀವು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಒಂದು 5 to 6 ಮಿನಿಟ್ಸ್ ಬಿಟ್ಬಿಡಬೇಕು, ಬಿಕಾಸ್ ಅದು ಬ್ರೌನಿಷ್ ಕಲರ್ ಬರಬೇಕಲ್ವ. ಸೊ ಇವಾಗ ನೀವು ಏನಪ್ಪ ಮಾಡಬೇಕು ಅಂದರೆ ಎಗ್ಸು ಫ್ರೈ ಇದು ಎಗ್ಸು ಬಾಯ್ಲ್ ಆಗೋಕ್ಕೆ ಬಿಡಬೇಕು, ಇಟ್ಕೊಂಡು ಆಲ್ರೆಡಿ ಬಿಡಿಸಿಟ್ಕೊಂಡಿದ್ರೆ ದಟ್ಸ್ ಫೈನ್. ಸೊ ನಾನು ಏನೋ ಒಂದು ಟಿಪ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಬೇಗ ಆನಿಯನ್ ಫ್ರೈ ಆಗೋಕ್ಕೆ 1 ಸ್ಪೂನ್ ಆಫ್ ಸಾಲ್ಟ್ ಕೂಡ ಹಾಕಿರ್ತಿದ್ದೀನಿ, ಬಿಕಾಸ್ ಬೇಗ ಶ್ರಿಂಕ್ ಆಗಿ ಗೋಲ್ಡಿಶ್ ಕಲರ್ ಬರಲಿ ಅಂತ. ಸೊ ಸ್ವಲ್ಪ ಜನ ಯೂಸ್ ಮಾಡಿದ್ರೆ, ಸ್ವಲ್ಪ ಜನ ಯೂಸ್ ಮಾಡಲ್ಲ. ಸೊ ನೀವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಪ್ಯಾಕೆಟ್ ತೊಗೊಂಡಾಗಿಂತ ಮನೇಲಿ ಮಾಡಿದರೆ ಟೇಸ್ಟಿನ ಜಾಸ್ತಿ ಇರುತ್ತೆ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ನಾನೇ ಒಂದು ಮಸಾಲ ಐಟಮ್ ರೆಡಿ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ನಾನು ಎಗ್ ಆಡಿ ಬೇಯಿಸೋಕ್ಕಿದ್ದೀನಿ. ನಾನು ಫಸ್ಟೇ ಬೇಯಿಸಿಲ್ಲ, ಈ ಕಡೆ ಬೇಯಿಸ್ಕೊತಿದ್ದೀನಿ, ಈ ಕಡೆ ಮಾಡ್ತಿದ್ದೀನಿ. ಸೊ ನಾನೊಂದು ಪ್ರಿಪೇರ್ ಮಾಡಿದೆ ಅಂತ ಹೇಳಿದಲ್ಲ ಪೇಸ್ಟ್, ಅದು ಹಿಂಗೆ ಅಥವಾ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಪೇಸ್ಟ್ ಮಾಡಿ ಸೊ ಇವಾಗ ಹಾಕ್ತಿದ್ದೀನಿ. ಆಯಿಲ್ ಫ್ರೈ ಆಗಿದೆ, ನೋಡ್ಬೋದು ಆಯಿಲ್ ಮೇಲೆ ತೇಲ್ತಿದೆ ಆನಿಯನ್. ಸೊ ಆಗ ನಾನು ಈ ಪೇಸ್ಟ್ನ ಹಾಕ್ತಿದ್ದೀನಿ. ಸೊ ನೀವು ಸಪ್ರೇಟಾಗೂ ಮಾಡ್ಕೊಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟಾಗಿ ಮಾಡಿಕೊಂಡು ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಸಪ್ರೇಟಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಬೋದು. ಇಲ್ಲಾಂದರೆ ಟೈಮ್ ಇಲ್ಲಾಂದರೆ ಎಲ್ಲ ಒಂದೇ ಸಲ ಪೇಸ್ಟ್ ಮಾಡ್ಕೊಂಡು ಇದೇ ಥರ ಹಾಕಬೇಕು. ಸೊ ಈ ಥರ ಹಾಕಿಬಿಟ್ಟು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಸೊ ಆಯಿಲ್ ಸೇಮ್ ಇದು ಅಷ್ಟೇ ಹಾಕಿರ್ತೀವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಹಾಕಿರ್ತೀವಲ್ಲ. ಸೊ ಹಸಿ ವಾಸನೆ ಬರೋವರೆಗೂ ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಆಯಿಲ್ ಎಲ್ಲ ಮೇಲೆ ತೇಲ್ ಬರೋವರೆಗೂ ಒಂದು 5 to 6 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಸೊ ನೀವು ಒಂದು ಸ್ವಲ್ಪ ಕೈ ಆಡಿಸ್ತಿರ್ಬೇಕು, ಯಾಕಂದರೆ ಬಿಕಾಸ್ ಆಯಿಲೆಲ್ಲ ಡೀಪ್ ಫ್ರೈ ಆದಮೇಲೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಒಂದು 5 to 6 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಟ್ಬಿಡ್ಬೇಕು. ಸೊ ನೋಡಿ ಈ ಕಡೆ ಹೇಗೆ ಚೆನ್ನಾಗಿ ಬೆಂದಿದೆ. ನಾನು ಈ ರೆಸಿಪಿಯಲ್ಲಿ ಫಸ್ಟ್ ಸ್ವಲ್ಪ ಜನ ಎಗ್ ಬಿರಿಯಾನಿಗೆ ಏನು ಮಾಡ್ತಾರೆ ಅಂದರೆ ಎಗ್ಗೆಲ್ಲ ಫ್ರೈ ಆದಮೇಲೆ ಎಗ್ಗೆಲ್ಲ ಬಾಯ್ಲ್ ಆದಮೇಲೆ ಖಾರದ ಪುಡಿ, ಉಪ್ಪು, ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಫಸ್ಟೇ ಇಟ್ಬಿಡ್ತಾರೆ. ಅದು ನಾರ್ಮಲ್ ಎಗ್ ಬಿರಿಯಾನಿ ಆಗುತ್ತೆ. ಸೊ ನಾನು ಆ ಥರ ಮಾಡ್ತಿಲ್ಲ, ಜಸ್ಟ್ ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಬಿಟ್ಟು ಹಾಗಾಗಿ ಹಾಕ್ತಿದ್ದೀನಿ. ಸೊ ನೀವು ನೋಡ್ಬೋದು ಆಯಿಲೆಲ್ಲ ತೇಲ್ ಬರ್ತಿದೆ. ನಾನು 1 ಟೊಮೆಟೊ ಹಾಕ್ತಿದ್ದೀನಿ. ನಾನು ಹೇಳಿದ್ನಲ್ಲ ಫಸ್ಟು, ಬೇಸ್ಡ್ ಆನ್ ಯರ್ ಆನಿಯನ್ಸ್ ನೀವು ಟೊಮೆಟೊ ತೊಗೋಬೋದು ಅಂತ. ಜಾಸ್ತಿ ಹುಳಿ ಇಷ್ಟಪಡೋರು ಟೊಮೆಟೊ ಹಾಕ್ಬೋದು, ಬಟ್ ಅದು ಟೊಮೆಟೊ ಬಾತ್ ಫ್ಲೇವರ್ ಬಂದುಬಿಡುತ್ತೆ. ಸೊ ನಾನು ಅದಕ್ಕೆ 1 ಟೊಮೆಟೊ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಯೂಸ್ ಮಾಡಿಬಿಟ್ಟು ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು. ಟೊಮೆಟೊ ಮತ್ತು ನೀವು ಮಸಾಲ ಪೇಸ್ಟ್ ಏನು ಮಾಡಿದ್ದೀರ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಆಯಿಲ್ ಚೆನ್ನಾಗಿ ಡೀಪ್ ಫ್ರೈ ಮೇಲೆ ಬರೋ ತೇಲೋವರೆಗೂ ನೀವು ವೆಯ್ಟ್ ಮಾಡಬೇಕು. ಸೊ ಆವಾಗವಾಗ ನೀವು ತಿರುಗಿಸ್ತಿರ್ಬೇಕು, ಬಿಕಾಸ್ ಅದು ಸೀದೋಗೋ ಚಾನ್ಸಸ್ ಇರುತ್ತೆ.
ಆವಾಗ ಆಯಿಲೆಲ್ಲ ಫ್ರೈ ಆದಮೇಲೆ ಇದಕ್ಕೆ 2 ಎಗ್ಸು ಹಾಕ್ಕೋಬೇಕು. ನೀವು ಎಗ್ ಬುರ್ಜಿ ಹೆಂಗೆ ಮಾಡ್ತೀರ ನೋಡಿ ಅದೇ ಥರ 2 ಎಗ್ಸು ಹಾಕ್ಕೋಬೇಕು. ಸೊ ಇದು ಮಸಾಲೆ ಎಗ್ ಬೇರೆನೇ ಅಲ್ವಾ, ಸೊ ನಾನು ಈ ಥರ ಸ್ಟೈಲಲ್ಲಿ ಮಾಡ್ತಿದ್ದೀನಿ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ನೀವೇ ಇಷ್ಟಪಟ್ಟು ಪದೇ ಪದೇ ಮಾಡ್ಕೊಂಡು ತಿಂತೀರ. ಸೊ 2 ಎಗ್ಸ್ನ ನೀವು ಹಾಕ್ಕೋಬೇಕು. 2-3 ಅದು ಬೇಸ್ಡ್ ಆನ್ ಯು. 2 ಎಗ್ಸರೇ ಸಾಕು, ಬಿಕಾಸ್ 4 ಮೆಂಬರ್ಸ್ ಆಲ್ರೆಡಿ ನಾನು ಎಗ್ಗು ಬೇಯಿಸಿಟ್ಟಿದ್ದೀನಿ. ಸೊ 2 ಎಗ್ಸ್ ಹಾಕಿ ಸೇಮ್ ಎಗ್ ಬಜ್ಜಿಗೆ ಹೆಂಗೆ ನೀವು ಮಿಕ್ಸ್ ಮಾಡ್ಕೊತೀರ, ಜಾಸ್ತಿ ಎಗ್ ಬಜ್ಜಿ ಥರ ಆಗ್ಬೋದು. ಲೈಟಾಗಿ ಒಂದು 50% ಬೇಯಬೇಕು, 50% ಬೇಯಬಾರ್ದು. ಸೊ ಆ ಥರ ಮೀಡಿಯಮ್ ಫ್ಲೇಮೆಲ್ಲ ಇಟ್ಕೊಂಡು ನೀವು ಆ ಥರ ಮಾಡ್ಕೊಂಡ್ಮೇಲೆ ಏನೇನು ಮಸಾಲ ಐಟಮ್ ನೀವು ಹಾಕ್ಕೋಬೇಕು. ನಾರ್ಮಲ್ ಗರಂ ಮಸಾಲ ನಾನೇನು ಹಾಕಿದ್ದೀನಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಖಾರದ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಆಮೇಲೆ ನಿಮಗೆ ಗೊತ್ತು ಆಲ್ಮೋಸ್ಟ್ ಇದು ಎಗ್ಗಲ್ಲಿ ಒಂದು ಚೂರು ಇದಾಗ್ತಾರೆ ಮೆಣಸು ಪೌಡರ್ ಅಂತ, ಮೆಣಸು ಪೌಡರ್, ಪೆಪ್ಪರ್ ಪೌಡರ್. ಸೊ ಪೆಪ್ಪರ್ ಪೌಡರ್ ಹಾಕಬೇಕು, ಬಿಕಾಸ್ ಅದು ಜಾಸ್ತಿ ಜನ ಎಗ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾರೆ. ಸ್ವಲ್ಪ ಜನ ಯೂಸ್ ಮಾಡಲ್ಲ. ಯೂಸ್ ಮಾಡಿ ನೋಡಿ ಹೇಗಿರುತ್ತೆ ಟೇಸ್ಟ್ ಅಂತ, ಇನ್ನೂ ಸಖತ್ತಿಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ನಾವು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ರೈಸ್ಗೆ ಎಲ್ಲ ಹಾಕ್ತೀವಿ. ಸೊ ನೀವು ಫುಲ್ಲು ಎಗ್ ಬಜ್ಜಿ ಥರ ಫುಲ್ ಡ್ರೈಯೂ ಮಾಡ್ಕೋಬಾರ್ದು. ನೋಡಿಕೊಂಡು ಸ್ವಲ್ಪ ಅದೇ ಹೇಳ್ದಲ್ಲ 50% ಈ ಕಡೆ ಬೇಯಲೂಬಾರ್ದು, ಈ ಕಡೆ ಬೆಂದಿಲ್ಲೂಬಾರ್ದು. ಸೊ ಆ ಥರ ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು. ನೀವು ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ತೀರಲ್ಲ, ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡವ್ರಿಗೂ ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಒಂದು 5 to 6 minutes ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ರೆ ಅದು ಆಯಿಲೆಲ್ಲ ಮೇಲೆ ತೇಲ್ ಬರುತ್ತೆ. ನೋಡಿ ನಾನು ತೋರಿಸ್ತಿದ್ದೀನಲ್ವಾ, ನೋಡಿ ಫುಲ್ ಡೀಪಾಗಿ ತೋರಿಸ್ತಿದ್ದೀನಿ. ಆ ಕಡೆ ನೀವು ಅಬ್ಸರ್ವ್ ಮಾಡ್ಬೋದು ಆಯಿಲೆಲ್ಲ ಬಿಟ್ಕೊತಿದೆ. ಈ ಕಡೆ ನಾನು ಮೊಟ್ಟೆ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಸುಮ್ಮನೆ ಒಂದು 2 ಕ್ರ್ಯಾಕ್ಸ್ ಕೊಡ್ತಿದ್ದೀನಿ ಮಧ್ಯದಲ್ಲಿ, ಬಿಕಾಸ್ ನೀವೇನು ಮಸಾಲ ಎಲ್ಲ ಇಡ್ತಿದ್ದೋ ಅದೆಲ್ಲ ಚೆನ್ನಾಗಿ ಆ ಕ್ರ್ಯಾಕ್ ಹೋದರೆ ಎಗ್ ಒಳಗಡೆ ಇಟ್ಕೊಳುತ್ತೆ. ಬಿಕಾಸ್ ನೀವು ಫಸ್ಟೇ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಉಪ್ಪಲ್ಲಿ ನೀವೇನು ಫ್ರೈ ಮಾಡಲ್ವಲ್ಲ ಆಯಿಲಲ್ಲಿ, ಅದಕ್ಕೆ ಸುಮ್ಮನೆ ಎಲ್ಲದರಲ್ಲೂ ಸುಮ್ಮನೆ ಈ ಕಡೆ 2 ಕ್ರ್ಯಾಕ್, ಆ ಕಡೆ 2 ಕ್ರ್ಯಾಕ್, ಆ ಥರ ಮೊಟ್ಟೆ ನಾನು ಕ್ರ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೋಡ್ಬೋದು ನೀವು ಆಯಿಲೆಲ್ಲ ಚೆನ್ನಾಗಿ ಮೇಲೆ ಬರ್ತಿದೆ. ಸೊ ಇವಾಗ ನೀವು ಒಳ್ಳೆ ಮಿಕ್ಸ್ ಕೊಟ್ಕೊಂಬಿಟ್ಟು ಇವಾಗ ಇದಾಗಿದೆ ನೀವು ನೋಡ್ಬೋದು. ಈ ಥರ ಕನ್ಸಿಸ್ಟೆಂಟ್ ಬಂದರೆ ಸಾಕು. ನೋಡ್ಕೊಳ್ಳಿ, ನಾನು ನೋಡಿಸ್ತಿದ್ದೀನಿ. ಇವಾಗ ನೀವೆಷ್ಟು ರೈಸ್ ತೊಗೊತಿದ್ದೀರೋ ಅಕ್ಕಿ, ಅದ್ರ ಮೇಲೆ ನೀವು ಇವಾಗ ವಾಟರ್ ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಇದಾಗಿದೆ ನೋಡಿ, ಈ ಥರ ಆಗಬೇಕು. ಜಾಸ್ತಿ ಎಗ್ ಬಜ್ಜಿ ಥರನೂ ಆಗಬಾರ್ದು, ಮೀಡಿಯಮಲ್ಲಿರಬೇಕು. ನೋಡಿ ತೋರಿಸಿದ್ದೀನಿ. ಇವಾಗ ಒಂದು ಆಯಿಲೆಲ್ಲ ಮೇಲೆ ತೇಲ್ ಬಂದಮೇಲೆ ನೀವು ವಾಟರ್ ಹಾಕ್ಕೋಬೇಕು. ಸೊ ನಾನು 1 ಗ್ಲಾಸ್ ಆಫ್ ರೈಸ್ ಯೂಸ್ ಮಾಡ್ತಿದ್ದೆ, ಅದಕ್ಕೆ 2 ಗ್ಲಾಸ್ ಆಫ್ ವಾಟರ್ ಹಾಕ್ಕೊತಿದ್ದೀನಿ. ಅದೇ ನೀವು 2 ಗ್ಲಾಸ್ ಆಫ್ ರೈಸ್ ಯೂಸ್ ಮಾಡಿದ್ರೆ 4 ಗ್ಲಾಸ್ ಆಫ್ ವಾಟರ್ ಹಾಕ್ಕೋಬೇಕು. ಅದೆಲ್ಲರಿಗೂ ಗೊತ್ತಿರೋದೆ. ಬಟ್ ನೀವು ಏನು ಅಳತೆ ತೊಗೊಂಡಿದ್ದೀರೋ ಗ್ಲಾಸ್, ಅದೇ ಅಳತೆಯೆಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ನಾನು ಆಲ್ರೆಡಿ ನೋಡ್ಬೋದು 2 ಗ್ಲಾಸ್ ಆಫ್ ವಾಟರ್ ಹಾಕ್ಕೊತಿದ್ದೀನಿ. ಆಮೇಲೆ ನಾನೇನು ರುಬ್ಕೊಂಡಿದ್ನಲ್ಲ ಪೀಸ್ಟ್, ಅದ್ರಲ್ಲಿ ಸ್ವಲ್ಪ ಪೀಸ್ಟ್ ಇರುತ್ತಲ್ಲ, ಸ್ವಲ್ಪ ವಾಟರ್ ಹಾಕ್ಕೊತಿದ್ದೀನಿ ಅಷ್ಟೇ. ಬಿಕಾಸ್ ಅನ್ನ ಜಾಸ್ತಿ ಸಾಫ್ಟ್ ಬರುತ್ತೆ ಅಂತ ನಮ್ಮನೇಲಿ ಜಾಸ್ತಿ ಉದ್ರದ್ರಗಲ ತಿನ್ನಲ್ಲ. ಸೊ ಸ್ವಲ್ಪ ಸಾಫ್ಟ್ ಇರಬೇಕು ರೈಸ್. ಸೊ ಸ್ವಲ್ಪ ಒಂಚೂರು ಅರ್ಧ ಗ್ಲಾಸಸ್ ವಾಟರ್ ಆ ಮಿಕ್ಸಿ ಜಾರೊಳಗಡೆ ಏನು ಮಸಾಲ ಇರುತ್ತೋ ಅದರೊಳಗಡೆ ಟಿಕ್ಸ್ ಹಾಕಿಬಿಟ್ಟು ಒಳ್ಳೆ ಮಿಕ್ಸ್ ಕೊಟ್ಕೊತೀನಿ. ನೀವು ನೋಡ್ಬೋದು ಎಷ್ಟು ಸ್ಪೈಸಿ ಡಿಲೀಷಿಯಸ್ ಆಗಿ ಕಾಣ್ತಿದೆ ರೆಸಿಪಿ ಅಂತ. ನನಗದು ಸಖತ್ ಸ್ಪೈಸಿ ಅಂತ ಸಖತ್ ಇಷ್ಟ. ಸೊ ನೀವು ವಾಟರೆಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಏನು ಮಾಡಬೇಕು, ಕುದ್ಸಕ್ಕೆ ಬಿಡಬೇಕು. ನೀವು ನೋಡ್ಕೋಬೇಕು ಫಸ್ಟ್ ವಾಟರ್ ಹಾಕ್ಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತ. ಬಿಕಾಸ್ ರೈಸ್ ಹಾಕ್ಮೇಲೆ ಯು ಕ್ಯಾಂಟ್. ಸೊ ವಾಟರ್ ಹಾಕ್ಮೇಲೆ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಖಾರ ಬೇಕೋ ನೋಡಿ ಹಾಕ್ಕೊಂಡು ಒಂದು 2 ಟೈಮ್ಸ್ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಕುದಿಯೋಕ್ಕೆ ಬಿಡ್ಬೋದು. ನೀವು ನೋಡ್ಬೋದು ಕುದಿಯೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಕುದೀತಾ ಇದೆ ನೋಡಿ, ಒಳ್ಳೆ ಕುದಿ ಬಂದರೆ ಅವಾಗ ಹೆಗ್ಗಾಕಿದ್ರೆ ಚೆನ್ನಾಗಿ ಮಸಾಲ ಇಟ್ಕೊಳುತ್ತೆ. ಇಲ್ಲಾಂದರೆ ಕುದಿಯೋಕ್ಕೆ ನಾವು ಇದಾಕ್ಬಿಟ್ರೆ ಅಕ್ಕಿ ಮತ್ತು ಎಗ್ ಹಾಕ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ನೀವು ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಈಗ ನೀವೇನು ಕಟ್ ಮಾಡಿ ಇಟ್ಕೊಂಡಿದ್ದೀರೋ ಸ್ಲೈಸ್ ಥರ ಎಗ್ಸ್ನ ಒಂದೊಂದೇ ಕುಕ್ಕರ್ ಒಳಗಡೆ ಹಾಕ್ಕೊಂಡು ಅದನ್ನು ಅಷ್ಟೇ ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು. ಯಾಕಂದರೆ ಎಗ್ಸ್ಗೆಲ್ಲ ಮಸಾಲ ಹಿಡಿಬೇಕಲ್ಲ. ಸೊ ಕುದೀತಾ ಇರೋ ಟೈಮಲ್ಲಿ ಎಗ್ಸ್ ಹಾಕ್ಬಿಟ್ಟು ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು. ಅದು ಏನು ಸಿಮ್ಮಲ್ಲ ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು. ಈ ಕಡೆ ಫುಲ್ಲು ಸಿಮ್ ಇರಬಾರ್ದು, ಈ ಕಡೆ ಉರಿನೂ ಇರಬಾರ್ದು. ಲೋ ಫ್ಲೇಮಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಳ್ಳೆ ಮಿಕ್ಸ್ ಕೊಡಬೇಕು. ಇನ್ನೊಂದು ಏನಪ್ಪ ಅಂದರೆ ಇದು ಯಾವ ರೈಸಲ್ಲೂ ಮಾಡ್ಬೋದು, ಜೀರಾ ರೈಸಲ್ಲೂ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಬಾಸುಮತಿಯಲ್ಲೂ ಮಾಡ್ಬೋದು. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಫಸ್ಟ್ ಏನಪ್ಪ ಅಂದರೆ ನಾನು ಬಂದು ಜೀರಾ ರೈಸಲ್ಲಿ ಮಾಡ್ತಿದ್ದೀನಿ. ಸೊ
ನಾನು 5 ಮಿನಿಟ್ಸ್ ಮುಂಚೆ ನೆನೆಸಿಟ್ಟಿದ್ದೀನಿ. ಇನ್ನೇನು ಹಾಕ್ತೀನಿ, ಅದರ 5 ಮಿನಿಟ್ಸ್ ಮುಂಚೆ ನೆನೆಸಿಟ್ಟಿದ್ದೀನಿ. ಸೊ ನೆನೆಸಿಟ್ರೆ ಯು ಮೀನ್ ಲೈಕ್ ಅನ್ನ ಚೆನ್ನಾಗಾಗತ್ತೆ ಅಂತಷ್ಟೇ, ಇನ್ನೇನಿಲ್ಲ. ಸೊ ಇದಾಗಿದೆ, ಕುದೀತಿದೆ, ಎಗ್ಸು ಚೆನ್ನಾಗಿ ಮಸಾಲ ಎಲ್ಲ ಇದ್ದಿದೆ. ಸೊ ನಾನು 1 ಗ್ಲಾಸ್ ಆಫ್ ರೈಸ್ ತೊಗೊಂಡಿದ್ದೀನಲ್ಲ, 5 ಮಿನಿಟ್ಸ್ ಮುಂಚೆ ನೆನೆಸಿದ್ದೆ. ಆ 1 ಗ್ಲಾಸ್ ಆಫ್ ರೈಸ್ ಕೂಡ ಹಾಕಿಬಿಟ್ಟು ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು. ಬಿಕಾಸ್ ರೈಸ್ಗೆಲ್ಲ ಚೆನ್ನಾಗಿ ಮಸಾಲ ಎಲ್ಲ ಹಿಡಿಬೇಕಲ್ವ. ಸೊ ಅದಕ್ಕೆ ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು. ನೀವು ನೋಡಬೇಕು ಏನಪ್ಪ ಅಂದರೆ ಆಯಿಲು ತೇಲ್ ಬರಬೇಕು, ಒಳ್ಳೆ ಮಸಾಲಾಗೆ ಎಲ್ಲ ಚೆನ್ನಾಗಿ ರೈಸ್ ಆಗಲಿ ಎಲ್ಲ ಕರೆಕ್ಟಾಗಿ ಪಕ್ಕ ಹಿಡ್ದಿರಬೇಕು. ಏನಪ್ಪ ಅಂದರೆ ರೈಸ್ ಹಾಕಿದ ತಕ್ಷಣ ಸ್ವಲ್ಪ ಜನ ಕುಕ್ಕರ್ ವಿಸಲ್ ಮುಚ್ಚಿಬಿಡ್ತಾರೆ. ಸೊ ಆ ಥರ ಮಾಡಬಾರ್ದು. ಸ್ವಲ್ಪ ಕುದೀತಾ ಬಂದಾಗ ಇನ್ನು ಸ್ವಲ್ಪ ಕುದಿದ್ರೆ ರೈಸ್ ಆಗಿಬಿಡತ್ತೆ ನೋಡಿ. ಆ ಟೈಮಲ್ಲಿ ಆಫ್ ಆ್ಯಂಡ್ ಆಫ್ ಸ್ವಲ್ಪ ರೈಸ್ ಆಗಿರಬೇಕು, ಸ್ವಲ್ಪ ಆಗಿರಬಾರ್ದು. ಆಗ ಕುಕ್ಕರ್ ನೀವು ಒಂದ್ಸಲ ವಿಸಿಲ್ ಇದನ್ನು ಟ್ರೈ ಮಾಡಿ ನೋಡಿ. ಆವಾಗ ಕುಕ್ಕರ್ ವಿಸಿಲ್ ಮುಚ್ಚಿ ಅನ್ನ ಅಂತೂ ಎಕ್ಸಲೆಂಟಾಗಿ ಆಗಿರುತ್ತೆ. ಸೊ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಹಾಕ್ತಿದ್ದೀನಿ. ನಾನು ಆಲ್ರೆಡಿ ನಮ್ಮ ಟೊಮೆಟೊ ಹುಳಿ ಇರುತ್ತೆ, ಅದಕ್ಕೆ ನಾನು ಲೆಮನ್ ಹಾಕಕ್ಕೆ ಹೋಗಿಲ್ಲ. ಸೊ ಲೆಮನ್ ಇದ್ದರೆ ಒಂದು 2 to 3 ಡ್ರಾಪ್ಸ್ ಆಫ್ ಲೆಮನ್ ಇದು ಹಾಕ್ಬೋದು, ರಸ. ನಾನೇನು ಹಾಕಿಲ್ಲ, ಬಿಕಾಸ್ ಟೊಮಾಟೊ ನಮ್ಮನೇಲಿ ಹುಳಿ ಇತ್ತು, ಅದಕ್ಕೆ ನಾನೇನು ಹಾಕಿಲ್ಲ. ಸೊ ನೀವು ಟೇಸ್ಟ್ ಬೇಕು ನೋಡ್ಕೋಬೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಇದು ನೋಡಿ ಈ ಥರ ಕುದಿ ಬರಬೇಕು. ಸ್ವಲ್ಪ ಆಲ್ರೆಡಿ ಸ್ವಲ್ಪ ರೈಸ್ ಥರ ಆಗಿದೆ. ಸೊ 1 ವಿಸಲ್ ಸಾಕು, ಯಾಕೆಂದರೆ ನಾವು ಆಲ್ರೆಡಿ ಕುದಿಸಿದ್ದೀವಲ್ಲ. ನೋಡಿ ಎಷ್ಟು ಸಖತ್ತಾಗಾಗಿದೆ ರೈಸ್ ಅಂತ, ಬಿಡಿ ಬಿಡಿ ಒಳ್ಳೆ ಪರಿಮಳ ಸಖತ್ತಾಗಾಗಿದೆ. ಸೊ ಸಖತ್ತಾಗಾಗಿದೆ, ಸ್ಮೆಲ್ ಅಂತೂ ಮನೆಯೆಲ್ಲ ತುಂಬೋಗಿತ್ತು. ಈ ಥರ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ, ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಸೊ ನಾನು ಫಸ್ಟು ನಮ್ಮ ಯಜಮಾನ್ರಿಗೆ ಹಾಕ್ಕೊಟ್ರೆ, ಏಕೆಂದರೆ ಲೈಕ್ ಅವ್ರಿಗೆ ಎಗ್ ಬಿರಿಯಾನಿ ಫೇವ್ರೆಟ್, ಅದಕ್ಕೆ ಅವ್ರಿಗೆ ಫಸ್ಟ್ ನಾನು ಹಾಕ್ಕೊಟ್ಟೆ. ಸೊ ಇವತ್ತಿನ ಲಾಗ್ ಇಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು.